ನೀವು ಮತ್ತೆ ಸೂರಜ್ ಅವರು ಡ್ಯಾನ್ಸ್ ಆಡ್ಬೇಕಾಗಿ ಗಿಲ್ಲಿ ಉರ್ಕೊಂಡಿದ್ರು. ಹೌದು. ಆದ್ರೆ ನಾವಿಬ್ರು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅವ್ನು ನಿಂತ್ಕೊಂಡು ನೋಡ್ತಿದ್ದಿದ್ದೆಲ್ಲ ಇದು ಹೊರಗಡೆ ಬಂದಿದೆ ಅಂತೆಲ್ಲ ಹೇಳ್ತಾ ಇದ್ರು ಸುದೀಪ್ ಸರ್. ಓ ಪ್ರಾಕ್ಟೀಸ್ ವಿಡಿಯೋ ಎಲ್ಲ ಹಾಕ್ಬಿಟ್ಟಿದಾರ ಅಂತ ನಾನು ಹಾಕಲ್ವಲ್ಲ ಪ್ರಾಕ್ಟೀಸ್ ವಿಡಿಯೋ ಎಲ್ಲ ಅಂತ. ಯಾಕಂದ್ರೆ ನಾವು ಹಳೆ ಸೀಸನ್ ಎಲ್ಲ ನೋಡ್ಬೇಕಾದ್ರೆ ಜಸ್ಟ್ ಡೈರೆಕ್ಟ್ ಡಾನ್ಸ್ ಆಗ್ತಿದ್ರಲ್ಲ, ಉರ್ಕೊಂಡಿದೀನಿ ಅಂತಾನೆ ಹೇಳಿದ್ದು. ರಾಶಿಕಾ ಅವರು, ರಾಶಿಕಾ ಶಿ ಇಸ್ ವೆರಿ ಅಂದ್ರೆ ಅವಳು ಚೆನ್ನಾಗಿ ಇವಾಗ ನಾವ್ ಚೆನ್ನಾಗಿರ್ತೀವಿ ಅಂತಂದ್ರೆ ಅದು ತುಂಬಾ ಹತ್ರದಿಂದ ನೋಡಿದಾಗ್ಲೇ ಅವಳು ಆಕ್ಚುಲಿ ಏನು ಅಂತ ಗೊತ್ತಾಗೋದು. ಇಲ್ಲಾಂದ್ರೆ ಶಿ ಯೂಸ್ ಟು ಫೀಲ್ ಸೋ ಅಗ್ರೆಸಿವ್ ನನಗೆ. ಬಟ್ ಹೋಗ್ತಾ 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 ನಾನು ಅವಳನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿದಾಗ ಏನ್ ಅನ್ಸ್ತು ಅಂತಂದ್ರೆ ಫಿಸಿಕಲ್ ಟಾಸ್ಕ್ ಅಲ್ಲೆಲ್ಲ ಶಿ ಇಸ್ ವೆರಿ ನೈಸ್, ತುಂಬಾನೇ ಸ್ಟ್ರಾಂಗ್ ಇದ್ಲು. ತುಂಬಾ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾಳೆ ಇಡೀ ಮನೆ ಎಲ್ಲಾ ಗರ್ಲ್ಸ್ಗೂ. ಫಿಸಿಕಲ್ ಟಾಸ್ಕ್ ಅಲ್ಲಿ ಎಲ್ರಿಗೂ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾಳೆ. ಅಂಡ್ ಅವಳು ಹೆಂಗ್ ಅನ್ಸ್ತಾಳೆ ಅಂದ್ರೆ ನಾನು ಇನ್ನ 2-3 years ನಾನ್ ಹೆಂಗೆ ಯಂಗರ್ ವರ್ಷನ್ ಇದ್ದೆ ಆ ತರ ಅನ್ಸ್ತಾಳೆ. ರಿಷಾ ಗೌಡ, ರಿಷಾ ಏನ್ ಹೇಳೋದು ರಿಷಾ ಬಗ್ಗೆ, ಚೆನ್ನಾಗಿದೆ. ಶಿ ಇಸ್ ವೆರಿ ಆಕ್ಚುಲಿ ನೈಸ್ ಪರ್ಸನ್. ಯಾವ್ದೇ ರೀತಿ ನನ್ಗೆ ನನ್ ಮುಂದೆ ಯಾವತ್ತೂ ಹೇಟ್ರೆಡ್ ಸ್ಪ್ರೆಡ್ ಮಾಡಿದ್ದಿಲ್ಲ. ಜಾನ್ವಿ ಅಕ್ಕ ಆಕ್ಚುಲಿ ಅವರು ಅಷ್ಟೇ ಮಂಜು ವಾಶಿನಿಯಮ್ಮ ಅಂತಾರನೆ. ಅಂದ್ರೆ ಏನೇ ಕಾನ್ವರ್ಸೇಷನ್ಸ್ ಎಷ್ಟೇ ಜಗಳ ಆಡ್ತಿದ್ರು ಅವ್ರಿಗೆ ಎಲ್ಲೋ ಒಂದ್ ಕಡೆ ಆ ಸಾಫ್ಟ್ ಕಾರ್ನರ್ ಇತ್ತು ನನ್ ಮೇಲೆ, ನನ್ಗೂ ಇತ್ತು. ಅಂದ್ರೆ ನಾನ್ ಹೇಳ್ತಿದ್ದೆ ಅವರಿಗೆ ವೆನ್ ಇಟ್ ಕಮ್ಸ್ ಟು ಗೇಮ್ ಅಕ್ಕ ನೀವು ಇಂಡಿವಿಜುವಲ್ ಆಗಿ ಸ್ಟ್ಯಾಂಡ್ ತಗೋಬೇಕು ಆಟಾಡಿ ಅಂತ ನಾನು ಹೇಳ್ತಾ ಇದ್ದೆ. ಶಿ ವಾಸ್ ಆಲ್ಸೋ ನೈಸ್. ಅವರು ಅಷ್ಟೇ ಅವ್ರು ಮಾತಾಡೋ ಎಷ್ಟೋ ಒಂದು ಮಾತುಗಳಲ್ಲಿ ತೂಕ ಇರ್ತಾ ಇತ್ತು. ಹೌದಲ್ವಾ ಹಿಂಗ್ ಯೋಚನೆ ಮಾಡ್ಬೋದಲ್ವಾ ಅಂತ ಅನ್ಸಿದ್ದು ಉಂಟು. ಸೊ ಶಿ ಇಸ್ ಆಲ್ಸೋ ನೈಸ್ ಪರ್ಸನ್. ಅಯ್ಯೋ ಹೀಸ್ ಬಂಡಲ್ ಆಫ್ ಟ್ಯಾಲೆಂಟ್ಸ್. ಕುಕ್ಕಿಂಗ್ ಅಲ್ಲಿ ತಗೊಳ್ಳಿ ಅಂದ್ರೆ ಎಲ್ಲಾ ವಿಷಯದಲ್ಲೂ ಇನ್ ಡೆಪ್ತ್ ಹೋಗಿ ತಿಳ್ಕೊಂತಾರೆ. ನಾವು ಸುಮ್ನೆ ಏನೋ ಕುಕಿಂಗ್ ಏನೋ ಅಂತ ಕಳ್ಕೊಳ್ಳೋ ಹಂಗಲ್ಲ. ಕುಕ್ಕಿಂಗೂನು ಅಷ್ಟೇ ಅಷ್ಟು ಡೆಪ್ತ್ ಆಗಿ, ಅಥವಾ ಒಂದು ಫಿಟ್ನೆಸ್ ಅಂತ ಬಂದಾಗ ಆರ್ಟ್ ವಿಷಯದಲ್ಲಿ ಪೇಂಟಿಂಗ್ಸ್ ಆಗಿರ್ಬೋದು. ಅಂದ್ರೆ ಒಂದು ವ್ಯಕ್ತಿ ಎಲ್ಲಾ ಇದ್ರಲ್ಲೂ ಹಿಂಗೆ ಅಷ್ಟು ಇದಾಗಿರಕ್ ಸಾಧ್ಯ ಅನ್ನೋ ತರ ನಂಗೆ ಸರ್ಪ್ರೈಸಿಂಗ್ ಅಂತೂ ಆಗಿದ್ದುಂಟು. ಯಾಕಂದ್ರೆ ನಾವು ಯಾವ್ದೋ ಒಂದು ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಸ್ಟಡಿ ಮಾಡೋಣ, ಇದೊಂದು ವಿಷಯದಲ್ಲಿ ನಾವು ಸ್ಪೆಷಲಿಸ್ಟ್ ಆಗೋಣ ಅನ್ನೋ ತರ ಇರ್ತೀವಿ. ಬಟ್ ಅವರು ಎಲ್ಲಾ ವಿಷಯನೂ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ತುಂಬಾ ಲೈಫಲ್ಲಿ ತುಂಬಾ ಅವ್ರು ಹೇಳ್ತಿದ್ರು ಅವ್ರ ಸ್ಟ್ರಗಲ್ಸ್ ಎಲ್ಲ. ಸೊ ಐ ಥಿಂಕ್ ಆ ಒಂದು ಅಪ್ಸ್ ಅಂಡ್ ಡೌನ್ಸ್ ಇತ್ತಲ್ಲ ಅವ್ರ ಲೈಫಲ್ಲಿ, ಅದೇ ಒಂದು ಲೈಫ್ನ ಕಂಪ್ಲೀಟ್ ಮಾಡೋದು ಫೀಲ್ ಕಂಪ್ಲೀಟ್. ರಕ್ಷಿತಾ ಆಕ್ಚುಲಿ ಶಿ ಇಸ್ ಆಕ್ಚುಲಿ ಪಟಾಕಿನೇ ಅವಳು. ನಾನು ಅದೇ ಹೇಳ್ದೆ, ಸುದೀಪ್ ಸರ್ ಕೇಳಿದ್ರು ಯಾರ ಒಂದು ಹೆಸರು ತುಂಬಾ ಚೆನ್ನಾಗಿದೆ ಅಂತ. ಪಟಾಕಿ ರಕ್ಷಿತಾ. ಶಿ ಇಸ್ ಆಕ್ಚುಲಿ ಪಟಾಕಿ ರಕ್ಷಿತಾ. ಅಶ್ವಿನಿ ಗೌಡ, ಶಿ ಇಸ್ ಆಕ್ಚುಲಿ ಛಲಗಾತಿ. ಯಾಕಂದ್ರೆ ಎಲ್ಲ ಅಂದ್ರೆ ಸಾಕಷ್ಟು ಆಯ್ತು, ಬಟ್ ಎಲ್ಲೂ ನಾನು ಅವರು ಗಿವ್ ಅಪ್ ಮಾಡಿದ್ ನೋಡ್ಲಿಲ್ಲ. ಸೊ ಶಿ ಇಸ್ ಆಕ್ಚುಲಿ ಛಲಗಾತಿ. ಗಿಲ್ಲಿ ಅವರು, ಗಿಲ್ಲಿ ಸೂಪರ್ ಟ್ಯಾಲೆಂಟೆಡ್, ಒಳ್ಳೆ ಮನುಷ್ಯ, ತುಂಬಾ ಒಳ್ಳೆ ಮನುಷ್ಯ ಅವನು. ಕಾವ್ಯ ಶೈವ. ನೀವ್ ಹೇಳಿ ಕಾವ್ಯ ಶೈವ. ನಾ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕೊಟ್ಟಾಯ್ತು. ಅದೇ ಜನರು ಕೊಟ್ಟಿರೋದು, ನೀವ್ ಹೇಳ್ಬೇಕು. ಜನರು ಕೊಟ್ಟಿದ್ದಾರೆ ಅಂತ ನಾನು ಕೊಟ್ಟಿಲ್ಲ, ನಾನು ಇನ್ಕ್ಲೂಡಿಂಗ್ ನಾನು ಕೂಡ ಜನರಲ್ ಒಬ್ಬ. ಥ್ಯಾಂಕ್ ಯು. ಎಸ್, ಈಗ ಇನ್ನೊಂದೇನಂತಂದ್ರೆ ಉಗ್ರಂ ಮಂಜು ಅವರ ಮದುವೆ ನಡೀತಾ ಇದೆ. ಇನ್ನ ಆಗಿಲ್ಲ ಅವ್ರ ಮದ್ವೆ? ಇನ್ನೂ ಆಗಿಲ್ಲ. ಸಾರಿ ಗೊತ್ತಿರ್ಲಿಲ್ಲ ಮಂಜುಣ್ಣ. ನಿಮ್ದು ಆಕ್ಚುಲಿ ನಿಮ್ಮಿಬ್ಬರದ್ದು ಒಂದು ಪ್ರೋಮೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಆಕ್ಚುಲಿ ನೀವು ಅವ್ರ ಜೊತೆ ಚಿಕ್ಕ ಮಗು ತರ ನಡ್ಕೊಂಡು ಹೋಗ್ತಾ ಇರ್ತೀರಾ, ಮಾತಾಡ್ತಿರ್ತೀರಾ, ಹಂಗೆ ನಿಮ್ ನಿಜವಾಗ್ಲೂ ಕಪ್ ಗೆಲ್ಕೊಂಡು ಹೋಗ್ತೀಯಾ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ. ಅಂದ್ರೆ ನನ್ ಕಪ್ ಇಂಪಾರ್ಟೆಂಟ್ ಅಲ್ಲ, ಪರ್ಸನಾಲಿಟಿ ಇಂಪಾರ್ಟೆಂಟ್, ವ್ಯಕ್ತಿತ್ವ ಇಂಪಾರ್ಟೆಂಟ್ ಅಂತ ಹೇಳುವಂತದ್ದು. ಅದ್ ನೋಡಿದಾಗ ಸಾಕಷ್ಟು ಜನ ಸಾಕಷ್ಟು ಆನಂದವನ್ನ ಪಟ್ಟಿದ್ದಾರೆ, ಬಿಕಾಸ್ ಸಂತೋಷ ಪಟ್ಟಿದ್ದಾರೆ. ನಿಮ್ಮಿಬ್ಬರ ಕಾಂಬಿನೇಷನ್ ನೋಡಿ, ನೀವು ನಿಮ್ ಬಿಗ್ ಬಾಸ್ ಜರ್ನಿ ಬಗ್ಗೆ ಅವ್ರ ಹತ್ರ ಡಿಸ್ಕಸ್ ಮಾಡ್ತಿರ್ತೀರಾ. ಕೆಲವರೆಲ್ಲ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಿರ್ತಾರೆ, ಕೆಲವರೆಲ್ಲಾನು ಹೋಗ್ಬಿಟ್ಟು ಕೆಲಸ ಅದು ಇದೆಲ್ಲ ಫ್ರೆಂಡ್ಶಿಪ್ ಗೋಸ್ಕರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದು ಅವ್ರ ಬಗ್ಗೆ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಏನಾಗುತ್ತೆ, ಮಂಜಣ್ಣ ನನ್ಗೆ ಆಕ್ಚುಲಿ ತುಂಬಾ ಇಷ್ಟ ಆಗ್ಬಿಡ್ತಾರೆ. ಅವ್ರು ಮಾತಾಡ್ತಿದ್ದ ರೀತಿ, ಅವ್ರು ತುಂಬಾ ರೇಗಿಸ್ತಾ ಇದ್ರು. ಬಟ್ ಹಿ ವಾಸ್ ಸಚ್ ಅ ಜೆಮ್ ಆಫ್ ಅ ಪರ್ಸನ್ ಅಂತ ನನಗೆ ಅನ್ಸ್ತು. ನಂಗೆ ಬೇಜಾರಾಗಿದ್ದೆ ಏನಂತಂದ್ರೆ ಪ್ರೀವಿಯಸ್ ಡೇ ನೈಟ್ ಅಂದ್ರೆ ವೀಕೆಂಡ್ ಮುಂಚೆ ಅವರು ಹೇಳ್ತಾರೆ, ಅಂದ್ರೆ ಗಿಲ್ಲಿ ಜೊತೆ ಒಂದಿಷ್ಟು ಅವ್ರಿಗೆ ಜಗಳಗಳಾಗಿರುತ್ತೆ. ನಾನು ತುಂಬಾ ಕನ್ಫ್ಯೂಷನ್ ಇರ್ತೀನಿ, ಏನ್ ಆಗ್ತಿದೆ ಅಂತಾನೆ ಗೊತ್ತಿರಲ್ಲ. ಎಲ್ಲೋ ಒಂದ್ ಕಡೆ ಗಿಲ್ಲಿ ತಪ್ಪು ಅನ್ಸ್ದಾಗ, ಇಲ್ಲ ಮಂಜಣ್ಣ ಅವ್ರದ್ದು ಅಂದ್ರೆ ಆ ವೈಲ್ಡ್ ಕಾರ್ಡ್ಸ್ ಏನ್ ಬಂದಿದ್ರು ಅವ್ರದ್ದು ತಪ್ಪು ಅಂತ ಅನ್ಸ್ತಾ ಇತ್ತು. ಬಟ್ ನಾವು ಆ ವೀಕ್ ಕಂಪ್ಲೀಟ್ ಕ್ಯಾರೆಕ್ಟರ್ ಅಲ್ಲೇ ಇದ್ವಿ. ಅಂದ್ರೆ ಅವ್ರು ಗೆಸ್ಟ್ ಆಗಿ ಬಂದಿದ್ದಾರೆ, ನಾವು ಒಂದು ಆ ಹಾಸ್ಪಿಟಾಲಿಟಿ ಟೀಮ್ ಏನಿದೆ ಹಂಗೆ ಇರ್ಬೇಕು, ಹಂಗೆ ಬಿಹೇವ್ ಮಾಡ್ಬೇಕು.
ಆದ್ರೂ ನಾನು ಹೋಗಿ ಕೇಳ್ತೀನಿ. ಹ್ಮ್. ನಾನು ಹಾಸ್ಪಿಟಾಲಿಟಿ ಡಿಪಾರ್ಟ್ಮೆಂಟೇ, ಆದ್ರೆ ನಂಗೆ ಹಿಂಗ ಅನ್ಸ್ತಿದೆ ಅಂತ ಮಂಜಣ್ಣಂಗ್ ಹೋಗಿ ಕೇಳ್ತೀನಿ. ಅವ್ರು ಅದನ್ನ ಒಫೆನ್ಸಿವ್ ಆಗಿ ತಗೊಳ್ಳಿಲ್ಲ. ಬಿಗ್ ಬಾಸ್ ಗೇಮ್ ಇದು ಅನ್ನೋದನ್ನ ಹಂಗ ಏನೋ ಒಂದ್ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಾರೆ. ಅದಾದ್ಮೇಲೂ ಹೇಳ್ತಾರೆ, ನೀನೇನೇ ಗಿಲ್ಲಿನ್ ಸಪೋರ್ಟ್ ಮಾಡಿ ಏನೇ ಮಾಡಿದ್ರು ಸಹ ಈಗ ನನಗೇನೋ ಬೇಜಾರಾಯ್ತು, ಮಂಜಣ್ಣಗೇನೋ ಆಯ್ತು ಅಂತ ಬಂದ್ ಕೇಳ್ದಲ್ಲ, ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾರೆ. ಆಕ್ಚುಲಿ ನಂಗೆ ಅವ್ರು ಬೇಜಾರಾಗಿದ್ ನನಗೂ ಬೇಜಾರಾಗಿ ಹೋಗಿ ಕೇಳಿರ್ತೀನಿ. ವೀಕೆಂಡ್ ಎಪಿಸೋಡ್ ಅಲ್ಲಿ VT ಪ್ಲೇ ಮಾಡ್ತಾರೆ, ಗಿಲ್ಲಿದೇನೋ, ಅಂದ್ರೆ ಅವನೇನೇನ್ ಕಿತಾಪತಿ ಮಾಡಿದ್ದ ಅವ್ರ ಜೊತೆಗೆಲ್ಲ ಪ್ಲೇ ಮಾಡಿದಾಗ ಆ VT ನೋಡಿದಾಗ ನಂಗೆ ಏನ್ ಅನ್ಸ್ತು ಅಂದ್ರೆ, ಇವ್ರು ಹೇಳಿದ್ದಕ್ಕೂ ಅಲ್ಲಿ ಆಗಿದ್ದಕ್ಕೂ ಕಾಂಟ್ರಾಡಿಕ್ಟರಿ ಅನ್ಸ್ಬಿಡ್ತು. ತುಂಬಾ ಸಲ ರಜತ್ ಅವ್ರು ಬಂದು, ನೀನ್ ಯಾರಿಗೂ ಅವನನ್ನ ಕಂಟ್ರೋಲ್ ಮಾಡಕ್ಕಾಗಿಲ್ಲ, ನೀವ್ ಯಾರು ಇದ್ ಮಾಡ್ತಿಲ್ಲ, ಕಪ್ಪ ಅವನ್ ಕೈಲಿ ಕೊಟ್ಬಿಟ್ಟು ಹೋಗ್ಬಿಡಿ ಅಂತ ಅಂದಾಗ ಅಲ್ಲಿ VTಲಿ ತುಂಬಾ ಪಾಸಿಟಿವ್ ಆಗಿ ಅವ್ರು ಮಾತಾಡ್ತಾ ಇದ್ರು. ಸೊ ಸಮ್ವೇರ್ ಐ ಫೆಲ್ಟ್ ಇವ್ರೇನೋ ನಮ್ಮನ್ನ ಕನ್ಫ್ಯೂಸ್ ಮಾಡಕ್ ಬಂದಿದ್ದಾರೆ ಅಥವಾ ಏನೋ ಆ ತರನೇ ನನ್ ತಲೆಗೆ ಬಂದಿದ್ದು. ಆ ಮೊಮೆಂಟಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಮಂಜಣ್ಣನು ಹಿಂಗೆ ಮಾಡಿದ್ರು, ಹಿಂಗೆ ಏನೋ ಕಂಟ್ರೋಲ್ ಮಾಡಕ್ಕೆ ಬಂದಿರೋದವ್ರು, ಆತರ ಏನೋ ಹೇಳ್ತೀನಿ. ಅದವ್ರಿಗೆ ತುಂಬಾ ಹರ್ಟ್ ಆಗಿದೆ ಅನ್ಸುತ್ತೆ, ಯಾಕಂದ್ರೆ ಅದನ್ನ ಮಾತಾಡೋಕ್ಕೂ ಟೈಮ್ ಇರ್ಲಿಲ್ಲ. ಇಮಿಡಿಯೇಟ್ ಅವರು ಹೋಗ್ಬೇಕಾಗಿ ಬಂತು. ಅವ್ರಿಗೆ ಬೇಜಾರಾಗಿದೆ ಅಂತ ನಾನ್ ಅನ್ಕೊಂತೀನಿ. ನಾನ್ ಹಂಗೆ ಹೇಳಿದ್ ಅವ್ರಿಗೆ ಬೇಜಾರಾಗಿದೆ, ಬಟ್ ಆ ಸಿಚುಯೇಷನ್ ಅಲ್ಲಿ ನನಗ್ ಅನ್ಸಿದ್ದೇನೆ ನಾನು ಹೇಳಿದ್ದು. ಓಕೆ, ಮೇ ಬಿ ಅವರು ಬೇಜಾರ್ ಮಾಡ್ಕೊಂಡಿರ್ಬಹುದು, ಬಟ್ ನನ್ಗೆ ಅನ್ಸಿದ್ದಿದೆ ಅಂತಾನೆ ಅನ್ಸಿದ್ದು. ಗಿಲ್ಲಿಗೇನೆ ಸಪೋರ್ಟ್ ಮಾಡಿದ್ರು, ನೀನ್ ನನ್ಗೇನೋ ಬೇಜಾರಾಯ್ತು ಅಂತ ಬಂದ್ ಕೇಳ್ದಲ್ಲ ಅಂತಂದಾಗ ಇಮಿಡಿಯೇಟ್ ನೆಕ್ಸ್ಟ್ ಡೇ ನಾನು, ಇಲ್ಲ ನೀವ್ ಮಾಡಿದ್ ತಪ್ಪು ಅಂತ ಅವ್ರ ನಂಬಿಕೆಗ್ ನಾನೇನೋ ಇದ್ ಮಾಡ್ದೆ ಅಂತ ಅನ್ಸ್ತು. ಬಟ್ ಇಬ್ರದ್ದು ತಪ್ಪಂತಾನೆ ನನಗೆ ಅನ್ಸಿದ್ದ ಅವತ್ತಿಗೆ. ಮಂಜಣ್ಣನ್ಗೆ ಯಾವ ರೀತಿ ಬೆಸ್ಟ್ ವಿಶಸ್ ತಿಳಿಸಿರೋ ಮದುವೆ ಇನ್ನೆರಡೇ ದಿನ ಇದೆ. ಹೌದಾ? ಓಕೆ ಮಂಜಣ್ಣ, ಆಲ್ ದ ವೆರಿ ಬೆಸ್ಟ್. ನನ್ನಿಂದ ಏನಾದ್ರೂ ಬೇಜಾರಾಗಿದ್ರೆ ವೆರಿ ಸಾರಿ. ಹಾಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಒಳ್ಳೇದಾಗ್ಲಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.